ಕಲ್ಯಾಣ ಕರ್ನಾಟಕ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಸಂಘದಿಂದ ಇವತ್ತು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಮತ್ತು 52 ತಾಲೂಕುಗಳು ಅಷ್ಟೇ ಅಲ್ಲದೆ ಕರ್ನಾಟಕದ ಅನೇಕ ತಾಲೂಕುಗಳಲ್ಲಿ ಖಾಸಗಿ ಶಾಲೆಗಳು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ 14ನೇ ತಾರೀಕು ಸೋಮವಾರದಂದು ಎಲ್ಲ ತಾಲೂಕು ಮಟ್ಟದ ತಹಸೀಲ್ ಕಚೇರಿ ಎದುರುಗಡೆ ನಮ್ಮ ಬೇಡಿಕೆ ಆಗ್ರಹಿಸಿ 5 ತಾಸಿನ ಧರಣಿ ಏನಪ್ಪ ಅಂದ್ರೆ ನಡೀತಾ ಇದೆ. ವಿಷಯ ಇಷ್ಟೇ, ಖಾಸಗಿ ಶಾಲೆಗಳ ಮೇಲೆ ಸರ್ಕಾರದ ದ್ವಂದ್ವ ನೀತಿಯಿಂದ, ಸರ್ಕಾರದ ಅನೇಕ ಷರತ್ತುಗಳಿಂದ ಅನೇಕ ಕನ್ನಡ ಮಾಧ್ಯಮಗಳನ್ನು ಸೋತು ಸೊರಗುತ್ತಿವೆ, ಬಂದ್ ಆಗ್ತವೆ. ಇನ್ನೊಂದು, ಸರ್ಕಾರ ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವ ಮೂಲಕ, ಕರ್ನಾಟಕ ಪಬ್ಲಿಕ್ ಶಾಲೆ ಮುಖಾಂತರ ಇಂಗ್ಲಿಷ್ ಮಾಧ್ಯಮಗಳು ತೆರೆಯುವ ಮೂಲಕ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವ ನೀತಿಯನ್ನು ಧಿಕ್ಕರಿಸಿ ಇವತ್ತು ನಮ್ಮ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಅನೇಕ ಸಂಘಟನೆಗಳು ಬೆಂಬಲಕ್ಕಾಗಿ ನಿಂತಿವೆ. ಕಳೆದ 20-25 ವರ್ಷದಿಂದ ಶಾಲೆ ನಡೆಸ್ತಕ್ಕಂಥವ್ರು 30 ವರ್ಷದಿಂದ 1995 ನಂತರ ಶಾಲೆ ನಡೆಸ್ತಕ್ಕಂಥ ಶಾಲೆಗಳು ಅನುದಾನ ಇಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ. 371 ಜಾರಿಗೆ ಬಂದು 10 ವರ್ಷ ಆಯಿತು. ಆದರೂ ಕೂಡ ಕನ್ನಡ ಮಾಧ್ಯಮ ಶಾಲೆ ಇರಲಿ, ಖಾಸಗಿ ಶಾಲೆಯ ರೀತಿ ಯಾವುದೇ ತರಹದ ಸೌಲಭ್ಯಗಳು ಸಿಗದೆ ಶಾಲೆಗಳು ಸೋರ್ತಾ ಇವೆ. ಹಾಗಾಗಿ ಈ ನಮ್ಮ 7 ಬೇಡಿಕೆಗಳು ಶಾಲೆ ಪ್ರಾರಂಭಿಸಲು ಅನುಮತಿಗೆ ಸರಳಗೊಳಿಸಿ ಮತ್ತು ಅನುಮತಿ ಪಡೆದಂಥ ಶಾಲೆಗಳಿಗೆ ನವೀಕರಣ ನೆಪದಲ್ಲಿ ಏನು ಶೋಷಣೆ ನಡೀತಾ ಇದೆ, ಪ್ರತಿ ವರ್ಷ ನವೀಕರಣ ಮಾಡಬೇಕು, ಇದು ತಪ್ಪಿಸಬೇಕು. 10 ವರ್ಷಕ್ಕೆ ಏನಪ್ಪ ನವೀಕರಣ ಮಾಡಿಕೊಡ್ಬೇಕು. ಮತ್ತು 371 ಪ್ರಕಾರ ನಮಗೇನು ಶಾಲೆಗಳಿಗೆ ಮೂಲಭೂತ ಸೌಲಭ್ಯದ ಏನಪ್ಪ ವ್ಯವಸ್ಥೆ ಮಾಡಬೇಕು. 1995 ಆದ ನಂತರ ಇರ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಸರ್ಕಾರದಿಂದ ಅನುದಾನ ಸಿಗಬೇಕು. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. Noble Public School. Admissions are open. Elm se hi dono jahan mein kamyabi hai. ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಿಗೆ ಏನು ಈಗಾಗಲೇ ನಿವೃತ್ತಿಯಾಗಿ ಡೆತ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳನ್ನ ಖಾಲಿ ಏನು ಹುದ್ದೆ ಇವಲ್ಲ, ಆ ಹುದ್ದೆ ಏನಪ್ಪ ಅಂದ್ರೆ ತುಂಬಿಕೊಳ್ಬೇಕು. ಹೀಗೆ 7 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಡೀ ಕರ್ನಾಟಕದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ 5 ತಾಸಿನ ಧರಣಿ ಸತ್ಯಾಗ್ರಹ ನಡೆಯಲಿದೆ. ನಮ್ಮೆಲ್ಲ ಖಾಸಗಿ ಶಾಲೆ ಆಡಳಿತ ಮಂಡಳಿದವರು, ಶಿಕ್ಷಕರು ಕೈಗೆ ಕಪ್ಪು ಬಟ್ಟೆ ಧರಿಸಿಕೊಂಡು ಸರ್ಕಾರದ ಶಿಕ್ಷಣ ನೀತಿಯ ವಿರೋಧಿಸಿ, ಸರ್ಕಾರ ಶಿಕ್ಷಣಕ್ಕೆ ತೋರುತ್ತಿರುವಂತ ನಿಷ್ಕಾಳಜಿಯನ್ನು ವಿರೋಧಿಸಿ, ಕನ್ನಡ ಶಾಲೆಗಳು ಉಳಿಸಿ ಕರ್ನಾಟಕ ಉಳಿಸಿ ಎಂಬತಕ್ಕಂಥ ಘೋಷವಾಕ್ಯದೊಂದಿಗೆ 14ನೇ ತಾರೀಕು ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ತಾಲೂಕು ಮಟ್ಟದಲ್ಲಿ ತಹಸೀಲ್ ಕಚೇರಿ ಎದುರು ಧರಣಿ ಕೂಡುತ್ತೇವೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಕೂಡುತ್ತೇವೆ. ಒಂದ್ ವೇಳೆ ಸರ್ಕಾರ ನಮ್ಮ ಕಡೆ ಗಮನ ಕೊಟ್ಟು ಏನಾದರೂ ಒಂದಿಷ್ಟು ನಮ್ಮ ಬಗ್ಗೆ ಸಹಾನುಭೂತಿ ತೋರಿಸಿದೆ ಆದರೆ ನಮ್ಮ ಈ ಹೋರಾಟ ಕೈ ಬಿಡುತ್ತೇವೆ. ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಅದಕ್ಕೂ ಮಣಿಯದೇ ಇದ್ದರೆ ಬೆಂಗಳೂರಿಗೆ ನುಗ್ಗುತ್ತೀವಿ, ವಿಧಾನಸಭೆಯಲ್ಲಿ ನುಗ್ಗುತ್ತೀವಿ. ಬಟ್ ನಮ್ಮ ಬೇಡಿಕೆ ನ್ಯಾಯಯುತವಾದಂಥ ಬೇಡಿಕೆ. ನಾವು ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆದವರು ನಾವು ಈ ಸಮೃದ್ಧ ಸಮಾಜಕ್ಕೆ ವ್ಯಕ್ತಿ ನಿರ್ಮಾಣ ಮಾಡಿ ಇವತ್ತು ಫಲಿತಾಂಶ ಇರಬಹುದು, ಮಕ್ಕಳ ಸರ್ವಾಂಗೀಣ ವಿಕಾಸ ಇರೋದ್ರು, ಅದರಲ್ಲಿ ವಿಶೇಷವಾದಂಥ ಕೊಡುಗೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಇದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳಪಡ್ತೀನಿ. ಆದರೆ ಇವತ್ತು ಸರ್ಕಾರ ನಾವು ಶಿಕ್ಷಣ ಸಂಸ್ಥೆ ನಡೆಸೋರಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆ, ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾ ಇದೆ. ಒಂದು ಸಣ್ಣ ಸಣ್ಣ ಕೆಲಸ ಕೂಡ ಇಲ್ಲಿನ ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಬೇರೆ ಬೇರೆ ಶಿಕ್ಷಣ ಸಂಬಂಧ ಅಧಿಕಾರಿಗಳು ನಮ್ಮನ್ನು ಹಿಂಡ್ತಾ ಇದ್ದಾರೆ. ನಮ್ಮನ್ನು ಶಾಲೆ ನಡೆಸೋರಿಗೆ ಒಂಥರ ಕೆಟ್ಟ ದೃಷ್ಟಿ ನೋಡ್ತಕ್ಕಂಥ ಈ ಸರ್ಕಾರದ ದೃಷ್ಟಿ ಬದಲಾಗಬೇಕು. Knowledge Park, the Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. RG Public School admissions are open LKG, UKG and 1st standard. ನಾವು ನಮ್ಮ ಶಾಲೆಯನ್ನು ಗೌರವದಿಂದ ನಡೆಸ್ಕೊಂಡು ಹೋಗ್ತೀವಿ, ತಮ್ಮ ಸಹಾಯ ಮಾಡಿ ಹೋಗಲಿ. ಅನುದಾನ ಇಲ್ಲಾದ್ರೂ ಕೂಡ ನಮ್ಮ ಶಾಲೆ ನಾವೇ ನಡ್ಸ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ 18-20 ಷರತ್ತುಗಳು ಹಾಕಿ ನಮ್ಮ ಶಾಲೆ ಏನಪ್ಪ ಅಂದ್ರೆ ಶೋಷಣೆ ಮಾಡ್ತಾ ಇದ್ದೀರಿ. ನಮ್ಮ ಶಾಲೆಯ ಆಡಳಿತ ಮಂಡಳಿಗೂ ಶಿಕ್ಷಕರಿಗೆ ತೊಂದರೆ ಕೊಡ್ತಾ ಇದ್ರಿ. ದಯವಿಟ್ಟು ಇದು ನಿಲ್ಲಬೇಕು.
ಕಳೆದ 25-30 ವರ್ಷದಿಂದ ಸೇವೆ ಸಲ್ಲಿಸ್ತಕ್ಕಂಥ ಶಿಕ್ಷಕರ ಪಾಡೇನು? ಅವರಿಗೆ ನಾವು ಎಷ್ಟು ಕೊಡ್ಬೋದು? 5-10 ಸಾವಿರ ಕೊಟ್ಟು 10-20 ದುಡ್ತಕ್ಕಂಥ ಶಿಕ್ಷಕರಿಗೆ ಸರ್ಕಾರದಲ್ಲಿ ಅನುದಾನ ಕೊಡಲ್ಲ ಅಂತಂದ್ರೆ ಅವ್ರ ಬದುಕು ಹೇಗೆ? ಇದು ಸರ್ಕಾರ ಬಹಳ ಚಿಂತನೆ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ 2 ಬಾರಿ ರಾಜ್ಯ ಮಟ್ಟದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಅನೇಕ ವಿದ್ವಾಂಸರು, ಕನ್ನಡ ಕಣ್ಮಣಿಗಳು, ಅನೇಕ ಶಿಕ್ಷಣ ತಜ್ಞರು ಭಾಗವಹಿಸಿ ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಾರೆ. ಆದರೆ ಬಹಳ ದುರದೃಷ್ಟಕರ ಸಂಗತಿ, ಆ ಸರ್ಕಾರ ಅದಕ್ಕೆ ಕ್ಯಾರಿ ಅಲ್ಲಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಶಾಲೆ ಉಳಿಬೇಕು, ವಿಶೇಷವಾಗಿ ಖಾಸಗಿ ಶಾಲೆ ಚೆನ್ನಾಗಿರುವಂತ ಶಾಲೆಗಳಿಗೆ, ಶ್ರಮಪಟ್ಟು ಪರಿಸರ ಶಾಲೆಗಳಿಗೆ ತೊಂದರೆ ಆಗಬಾರ್ದು, ಮತ್ತು ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಈ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ಬೆಳಿಬೇಕು. ನಾಡು ನುಡಿ ಜೊತೆಗೆ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಕನ್ನಡ ಭಾಷೆ ಉಳಿಬೇಕು. ಕನ್ನಡ ಭಾಷೆ ಉಳಿಬೇಕಾದ್ರೆ ನಮ್ಮ ಕರ್ನಾಟಕದ ಶಾಲೆಗಳು ಉಳಿಬೇಕು. ಹಾಗಾಗಿ ಸರ್ಕಾರವೇ ಮುಂದೆ ಬಂದು ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇಂಗ್ಲಿಷ್ ಶಾಲೆ ತೆಗಿತೇವೆ. ಇದು ಬಹಳ ನಾವು ಧೋರಣೆಗೆ ಧಿಕ್ಕರ ಹಾಕ್ತಾ ಇದೀವಿ. ಈ ಧೋರಣೆ ಕೈ ಬಿಡಬೇಕು. ನೋಡ್ರಿ, ಸರ್ಕಾರ ಕನ್ನಡ ಶಾಲೆಗಳಲ್ಲೇ 1ನೇ ತರಗತಿ ಇಂಗ್ಲಿಷ್ ಕಲಿಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಇಂಗ್ಲಿಷ್ ಶಾಲೆ ತೆಗಿಲಕ್ಕೆ ಹೊರಟಿದ್ರಲ್ಲ, ಇದು ನಾವು ಖಂಡನೆ ಮಾಡ್ತೀವಿ. ಹೀಗೆ ಒಂದು 7 ಬೇಡಿಕೆ ಇಟ್ಕೊಂಡು ಕರ್ನಾಟಕದ ರಾಜ್ಯಾದ್ಯಂತ ನಾವು ಹೋರಾಟ ಮುಂದುವರಿಸ್ತಾ ಇದ್ದೇವೆ. 14ನೇ ತಾರೀಕು ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಇದು 2020 ಇಡೀ 1 ವರ್ಷ ನಮ್ಮ ಹೋರಾಟದ ವರ್ಷ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಸರ್ಕಾರ ಎಲ್ಲಿವರೆಗೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಶೋಷಣೆ ನಿಲ್ಲಿಸೋದಿಲ್ಲವೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವತ್ತು ಬಸವ ಕಲ್ಯಾಣದಲ್ಲಿ ನಮ್ಮೆಲ್ಲರೂ ಕುಂತು ಇವತ್ತು ಚಿಂತನ ಮಂಥನೆ ಮಾಡಿದೆ. ಪ್ರತಿಯೊಬ್ಬರು, ನಮ್ಮ ತಾಲೂಕಿನ ಅಧ್ಯಕ್ಷರಾದ ಧನರಾಜ್ ದೊಡ್ಡಮನಿಯವರು, ನಮ್ಮ ಹಿರಿಯರಾಗಿರ್ತಕ್ಕಂಥ ದಿಲೀಪ್ ಅವರು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆ ಅನೇಕ ಗಣ್ಯರು ನಾವೆಲ್ಲ ಸೇರಿ ಚಿಂತನೆ ಮಾಡಿದ್ದೇವೆ. ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಲೇಬೇಕು. ಹಾಗಾಗಿ ನಾ ಎಲ್ಲ ಜನಪ್ರತಿಗಳನ್ನು, ಅನೇಕ ಸಂಘಟಕರನ್ನು ಈ ನಮ್ಮ ಹೋರಾಟಕ್ಕೆ ಬೆಂಬಲಿಸಬೇಕು. ನಮ್ಮ ಹೋರಾಟ ಯಶಸ್ವಿ ಮಾಡಿಸ್ಬೇಕಂತ ಕಳಕಳಿಯ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.